ಸೋಲಿಸಿದ್ರೆ ಅಪವಾದ. ಹೌದಪ್ಪ, ವಿರೋಧಿ ಬಣದ ನಿಲ್ಲಿಸಿದ್ವಿ, ಸೋಲಿಸಿದ್ರು. ಯಡಿಯೂರಪ್ಪ ಪಕ್ಷದ ಪರ ಅಲ್ಲ, ಮಗನ ಪರ, ಪುತ್ರ ಪರ ಅನ್ನುವಂಥ ಆರೋಪವನ್ನು ಎದುರಿಸಬೇಕಾಗ್ತದೆ. ಒಂದು ವೇಳೆ ಮುಸ್ಲಿಮರು ಎದ್ದು ನಿಲ್ಲದೆ ಹೋಗಿದ್ರೆ, ಇಲ್ಲಪ್ಪ ಲಿಂಗಾಯತ ಸ್ಟ್ರಾಂಗ್ ಆದರೆ ಮುಸಲ್ಮಾನ ಸಪೋರ್ಟ್ ಮಾಡಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇತ್ತು ಯಡಿಯೂರಪ್ಪನವ್ರಿಗೆ. ಆದರೆ ಇವತ್ತು ಪರಿಸ್ಥಿತಿ ಭಿನ್ನದ. ದಕ್ಷಿಣ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರ ಸತ್ತಿದ್ದು ಒಂದೇನೋ ಅನುಕಂಪದ ಗಾಡಿ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡ್ರು ಸಹ, ಅನುಕಂಪ ಯಾರು ಪಡೋರು? ಅಲ್ಲಿ ಲೋಕಲ್ ದಕ್ಷಿಣ ದಾವಣಗೆರೆಯಲ್ಲಿ ಜನ, ಅಲ್ಲಿ ಮುಸ್ಲಿಮ್ಸ್ಗೆ ಅನ್ಯಾಯ ಆಗಿದೆ. ಅವ್ರು ಒಗ್ಗಟ್ಟಾದರೆ ಆಕ್ಕಾರ ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ ಅನೇಕರು ಈಗಾಗಲೇ ಮುಸ್ಲಿಮ್ರ ಬಗ್ಗೆ ಮಾತಾಡ್ತಾರಪ್ಪ, ಬಡತನ ಕಾರಣಕ್ಕಾಗಿ 500 1000 ಓಟ್ಗಳನ್ನ ಮಾರಾಟ ಮಾಡ್ಕೊಳ್ತಾರೆ ಅನ್ನುವಂಥ ಮಾತುಗಳು ಅವ್ರ ಮೇಲೆ ಆರೋಪ ಇದ್ದಾವೆ. ಆದರೆ ಒಗ್ಗಟ್ಟು ತೋರಿಸುವಂಥ ಜನ ಇಲ್ಲ, ಈ ಸಲ ಮಾರ್ಕೊಳ್ಳೋದಿಲ್ಲ. ಸ್ವಾಭಿಮಾನದಿಂದ ಕಾಂಗ್ರೆಸ್ ವಿರೋಧವಾಗಿ, ಅದರಲ್ಲೂ ಮುಖ್ಯವಾಗಿ ಶಾಮನೂರು ಶಿವಶಂಕರಪ್ಪನವರ ಮಗನ ಸೋಲಿಸೋದು ಒಂದೇ ಗುರಿ ಅಂತೇಳಿ ಮುಸ್ಲಿಮ್ಸ್ ಎಲ್ಲ ಅಂತ ಇದ್ದಾರೆ ಅಂತೇಳಿ ಸುದ್ದಿಗಳಿದ್ದಾವೆ. ಅದನ್ನು ಯುಟಿಲೈಸೇಷನ್ ಮಾಡ್ಕೊಂಡು ಗೆಲ್ಲೋದಕ್ಕೆ ಯಡಿಯೂರಪ್ಪ ಭಾಳ ಸುಲಭದ ಹಾದಿ. ಮತ್ತು ಜೊತೆಗೆ ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ ಅನ್ನೋದು ನಮ್ಮ ಯತ್ನಾಳ್ ಸದಾ ಆರೋಪ ಅವ್ರ ಮೇಲೆ. ಇರ್ಬೋದಿಲ್ಲ ಅಂತಲ್ಲ, ಇಲ್ಲಿ ಭಾಳಷ್ಟು ರಾಜಕಾರಣ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವರು ಹೊಂದಾಣಿಕೆ ಅವ್ರು ಇದ್ದಾರಲ್ರಿ. ನಮ್ಮ ಯತ್ನಾಳರು ಕಾಂಗ್ರೆಸ್ಸಿಗೆ ಅಂತೇಳಿ ಸತೀಶ್ ಅವ್ರ ಜೊತೆ ವಿರೋಧ ಮಾಡ್ತಾರೆ. ಅವ್ರು BJPಗೆ ಅಂತ ತಿಳ್ಕೊಂಡು ಅವರು ನಮ್ಮ ರಮೇಶ್ ಜಾರಕಿಹೊಳಿ ಜೊತೆ ಕೆಲಸ ಮಾಡ್ತಾರೆ. ಇವರು ಹೊಂದಾಣಿಕೆ ಅಲ್ವಾ? ಏನಿದು ಇನ್ನೊಬ್ರು ಟೀಕೆ ಮಾಡೋದ್ರ ಮೊದಲು ತಮ್ಮ ಬಗ್ಗೆ ತಾವು ವಿಚಾರ ಮಾಡ್ಕೋಬೇಕಾಗ್ತದೆ. ಯತ್ನಾಳ್ ಏನೋ ಅಲ್ಲಿ ಅದೊಂದು ಆರೋಪ ಮಾತ್ರ ಯಡಿಯೂರಪ್ಪನ ಮೇಲೆ ಅದ. ಅದನ್ನು ಸುಳ್ಳು ಮಾಡಿಸುವಂಥ ಒಂದು ಅತ್ಯಂತ ದ ಬೆಸ್ಟ್ ಅಪಾರ್ಚುನಿಟಿ ಈಗ ಯಡಿಯೂರಪ್ಪನ ಮುಂದೆ ಅದ. ಯಾಕಂದರೆ ಯಡಿಯೂರಪ್ಪನವ್ರೇನು ಮುಖ್ಯಮಂತ್ರಿ ಆಗೋದು ಮತ್ತೇನಾಗೋದು ಅವ್ರಿಗೂ ಆಸೆ ಇಲ್ಲ, ವಯಸ್ಸಾಗಿದೆ. ಆದ್ರೆ ಅನುಭವ ಅವ್ರಿಗೆ ಕಲಿಸ